ಮೊದಲ ಎಲೆಕ್ಷನ್ ನಲ್ಲೇ ಜನನಾಯಕನ್ ಮಹಾ ಸಾಧನೆಯನ್ನ ಮಾಡಿದ್ದಾರೆ. 6 ದಶಕಗಳ ಡಿಎಂಕೆ ಪಾರುಪತ್ಯ ಅಂತ್ಯ ಆಗಿದೆ. ಟಿವಿಕೆ ಕಮಾಲ್ ಮಾಡಿದೆ. ಮೊದಲ ಎಲೆಕ್ಷನ್ ಇದು. ವಿಜಯ್ ಅವರ ನೇತೃತ್ವದಲ್ಲಿ ಮೊದಲ ಎಲೆಕ್ಷನ್ ಅವರು ಫೇಸ್ ಮಾಡಿದಂತಹ ಮೊದಲ ಎಲೆಕ್ಷನ್ ನಲ್ಲಿ ಭರ್ಜರಿಯಾದಂತಹ ಗೆಲುವನ್ನ ಸಾಧಿಸಿದ್ದಾರೆ ನಟ ವಿಜಯ್. 6 ದಶಕಗಳ ಡಿಎಂಕೆ ಪಾರುಪತ್ಯ ಅಂತ್ಯ ಆಗಿದೆ. ಟಿವಿಕೆ ಕಮಾಲ್ ಮಾಡಿದೆ. ಈ ಬಾರಿ ಡಿಎಂಕೆ ಅಣ್ಣಾ ಡಿಎಂಕೆಗೆ ದಳಪತಿ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ 2 ಪಕ್ಷಗಳ ಜಿದ್ದಾಜಿದ್ದಿನಲ್ಲಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಯುವಕರನ್ನೇ ಟಾರ್ಗೆಟ್ ಮಾಡಿ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ರು. ಮಹಿಳೆಯರು, ಯುವಕರು, ರೈತರಿಗೆ ಬಂಪರ್ ಯೋಜನೆಗಳನ್ನ ಕೊಟ್ಟಿದ್ರು ನಟ ವಿಜಯ್. ಈ ಮೂಲಕವಾಗಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ಗೆದ್ದು ಬೀಗಿದ್ದಾರೆ ದಳಪತಿ ವಿಜಯ್. ಎಸ್, ಇಷ್ಟರ ಮಟ್ಟಿಗೆ ಪ್ರಾಬಲ್ಯವನ್ನ ಬೀರಿತ್ತು ಅವರ ಮಾತುಗಳಿರಬಹುದು, ಅಥವಾ ಅವರು ಚುನಾವಣೆಯ ಸಂದರ್ಭದಲ್ಲಿ ಓಡಾಡಿದಂತಹ ರೀತಿಗಳಿರಬಹುದು, ಮತದಾನದ ಪ್ರಕ್ರಿಯೆ, ಪ್ರಚಾರಗಳು ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾಗ ಇಷ್ಟರ ಮಟ್ಟಿಗೆ ನಿರೀಕ್ಷೆ ಯಾರು ಕೂಡ ಮಾಡಿರಲಿಲ್ವೇನೋ. ಅದರಲ್ಲೂ ಕೂಡ ಇವರಿಗೆ ಇಷ್ಟು ಓಟ್ಗಳು ಬೀಳಲಿಕ್ಕೆ ಕಾರಣವಾಗಿದೆಯೇನು ಅಂತಂದರೆ, ಮಹಿಳೆಯರು ಜೊತೆಗೆ ಯುವಕರಿಗೆ ಕೊಟ್ಟಂತಹ ಭರವಸೆಗಳನ್ನು ಏನು ಕೊಟ್ಟರು ಇವೆಲ್ಲವೂ ಕೂಡ ಇವತ್ತು ವಿಜಯ್ ಅವರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿರುವಂಥದ್ದು ನೋಡಿ. ಮಹಿಳೆಯರು ಜೊತೆಗೆ ಯುವಕರಿಗೆ ಜೊತೆಗೆ ರೈತರಿಗೆ ಅವರು ಬಂಪರ್ ಯೋಜನೆಗಳನ್ನು ಏನು ಅವರು ಹೇಳಿದ್ರು, ಈ ಮೂಲಕವಾಗಿ ಎಲೆಕ್ಷನ್ಗೆ ಅವರು ಸ್ಪರ್ಧೆಯನ್ನ ಮಾಡಿ ಗೆದ್ದು ಬೀಗಿದ್ದಾರೆ. ಈಗಷ್ಟೇ ಮೊನ್ನೆ ಉಟ್ಕೊಂಡಂತಹ ಪಕ್ಷ ಇದು. ಏನು ತಲೆಮಾರುಗಳಿಂದಲೂ ಕೂಡ ಏನು ಇದ್ದಂತಹ ಪಕ್ಷ ಅಲ್ಲ. ಜಸ್ಟ್ 1-2 ವರ್ಷ ಆಗಿದೆ ಅಷ್ಟೇ ಟಿವಿಕೆ ಪಕ್ಷ. ಅದು ನೋಡಿದ್ರೆ ಇಷ್ಟರ ಮಟ್ಟಿಗೆ ಗೆಲುವನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಯಾರು ಕೂಡ ನಿರೀಕ್ಷೆನೇ ಮಾಡಿರಲಿಲ್ಲ.